ಹಲೋ ಎವ್ರಿವನ್. 53ನೇ ಪ್ರಶ್ನೆಯನ್ನು ನೋಡೋಣ. ಪ್ರಬಲ ಆಮ್ಲ ಎಂದರೇನು? ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ. ಇದನ್ನು ಹೇಗೆ ತಡೆಗಟ್ಟಬಹುದು? ಪ್ರಬಲ ಆಮ್ಲ ಅಂತ ಅಂದ್ರೆ ಹೆಚ್ಚು H+ ಅಯಾನುಗಳನ್ನ ಆ, ಬಿಟ್ಕೊಡುವಂತಹ ಆಮ್ಲವನ್ನ ಅಂದ್ರೆ ನೀರಿನಲ್ಲಿ ಕರಗಿದಾಗ ಸಂಪೂರ್ಣವಾಗಿ ಅದು ಅಯಾನುಗಳಾಗಿ ವಿಭಜನೆಯನ್ನ ಹೊಂದಿ ಹೆಚ್ಚು H+ ಅಯಾನುಗಳನ್ನ ಬಿಟ್ಟುಕೊಡುತ್ತೆ. ಅಂತಹ ಆಮ್ಲವನ್ನ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ. ಸೊ ಹಲ್ಲಿನ ಸವೆತ ಹೇಗೆ ಉಂಟಾಗತ್ತೆ? ನಮ್ಮ ಬಾಯಿ ಒಳಗಡೆಗೂ ಕೂಡ ನಿರ್ದಿಷ್ಟವಾದಂತಹ pH ಇರುತ್ತೆ. 5.5 ಮೌಲ್ಯ, pH ಮೌಲ್ಯ 5.5 ಇರುತ್ತೆ. ಅದಕ್ಕಿಂತ ಕಡಿಮೆ ಆದಾಗ ಬ್ಯಾಕ್ಟೀರಿಯಾಗಳು ಏನ್ ಮಾಡತ್ತೆ, ಆಹಾರ ಕಣಗಳ ವಿಘಟನೆಯಿಂದಾಗಿ ಏನ್ ಮಾಡತ್ತೆ, pH ಆಮ್ಲವನ್ನ ಬಿಡುಗಡೆ ಮಾಡತ್ತೆ. ಈ ಆಮ್ಲ ಬಿಡುಗಡೆಯಾಗಿರೋದು ಬಾಯಿಯಲ್ಲಿರುವಂತಹ ಎನಾಮಲ್ ಕೋಟಿಂಗ್ ಏನಿರತ್ತೆ ಅದನ್ನ ಆಮ್, ಸವೆತ ಸವಿಯೋದಿಕ್ಕೆ ಅದು ಕಾರಣ ಆಗತ್ತೆ. ಹೆಚ್ಚಾದಂತಹ ಆಮ್ಲದ ಪ್ರಮಾಣ ಏನ್ ಮಾಡತ್ತೆ, ಎನಾಮಲ್ ಕೋಟಿಂಗ್ ಸವೆತಕ್ಕೆ ಕಾರಣ ಆಗತ್ತೆ. ಈ ಎನಾಮಲ್ ಕೋಟಿಂಗ್ ಸವಿಯತ್ತೆ ಅಂದ್ರೆ ಅರ್ಥ ಬಾಯಿ ಏನು ಹಲ್ಲುಗಳು ಸವಿಯೋದಿಕ್ಕೆ ಸ್ಟಾರ್ಟ್ ಆಗತ್ತೆ ಅಥವಾ ಹಲ್ಲುಗಳು ಹಾಳಾಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ಆಮ್ಲೀಯತೆ ಹೆಚ್ಚಾಗಿರೋದ್ರಿಂದ ಇದೆಲ್ಲ ಕಾರಣ ಆಗೋದಕ್ಕೆ ಆಮ್ಲೀಯತೆಯನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಆಮ್ಲೀಯತೆಯನ್ನ ನಾವು ಹೇಗೆ ಕಡಿಮೆ ಮಾಡಬಹುದು? ಒಂದು, ಏನೇ ಆಹಾರ ಪದಾರ್ಥವನ್ನ ತಿಂದ ತಕ್ಷಣ ನಾವು ಬಾಯಿಯನ್ನ ಸ್ವಚ್ಛವಾಗಿ ತೊಳ್ಕೊಳ್ಳೋದ್ರಿಂದಾಗಿ ಆಮ್ಲೀಯತೆ ಉಂಟಾಗದೇ ಇರೋ ರೀತಿ ನಾವು ತಡೆಗಟ್ಟಬಹುದು. ಇನ್ನೊಂದು ವಿಧಾನ ಏನು ಅಂತ ಅಂದ್ರೆ ಪ್ರತ್ಯಾಮ್ಲವನ್ನ ನಾವು ಸೇರಿಸೋದ್ರಿಂದ ತಟಸ್ಥೀಕರಣ ಆಗತ್ತೆ. ಆಮ್ಲ ಹೆಚ್ಚಾಗಿರತ್ತೆ, ಪ್ರತ್ಯಾಮ್ಲ ಸೇರಿಸೋದ್ರಿಂದ ಆ ಆಮ್ಲ ತಟಸ್ಥ ಆಗತ್ತೆ. ಪ್ರತ್ಯಾಮ್ಲ ಯಾವುದು ಅಂತ ಅಂದ್ರೆ ನಾವು ಮನೆಯಲ್ಲಿ ಪ್ರತಿನಿತ್ಯ ಬ್ರಷ್ ಮಾಡೋದಕ್ಕೆ ಬಳಸುವಂತಹ ಟೂತ್ ಪೇಸ್ಟ್, ಇದು ಒಂದು ಪ್ರತ್ಯಾಮ್ಲ ಆಗಿರತ್ತೆ. ಸೊ ಇದನ್ನ ಬಳಸೋ ಮೂಲಕ ನಾವು ಆಮ್ಲವನ್ನ ತಟಸ್ಥ ಮಾಡಬಹುದು. ಹೀಗೆ ಮಾಡೋದ್ರಿಂದ ನಾವು ಬಾಯಿ ಅಥವಾ ಹಲ್ಲುಗಳು ಹಾಳಾಗೋದನ್ನ ನಾವು ತಡೆಗಟ್ಟಬಹುದು.